ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಂಜೀವ್ ಅಮರಾಪುರ್. ಈಗ ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೀನಿ. ಇವತ್ತಿನ ವಿಷಯ ಲಿವರ್ ಸೇಫ್ಟಿ ವಾಲ್. ಲಿವರ್ ಸೇಫ್ಟಿ ವಾಲ್ ಬಗ್ಗೆ ಒಂದು ಸ್ಕೆಚ್ ಮಾಡಿದ್ದೀನಿ. ವೇರಿಯಸ್ ಪಾರ್ಟ್ಸ್ ನೇಮಿಂಗ್ ಮಾಡಿದ್ದೀನಿ. ಸೊ ಇದು ಯೂಸ್ಫುಲ್ ಆಗುತ್ತೆ. ಬಾಯ್ಲರ್ ಎಕ್ಸಾಮ್ ನಲ್ಲಿ ಸ್ಕೆಚ್ ಕೇಳ್ತಾರೆ ನಿಮ್ಗೆ. ಡೀಟೇಲ್ ಆಗಿ ಈ ಟೈಪ್ ಸ್ಕೆಚ್ ಮಾಡಬೇಕು, ನೇಮಿಂಗ್ ಪಾರ್ಟ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದ್ರದ್ದು ಆಪರೇಷನ್ ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. So this is the liver safety valve. Liver safety valve ಅಂದ್ರೆ it is the mountings of the boilers. ಇದು ಬಾಯ್ಲರ್ ಮೌಂಟಿಂಗ್ ನಲ್ಲಿ ಬರುತ್ತೆ. ಬಾಯ್ಲರ್ ಮೌಂಟಿಂಗ್ ನಲ್ಲಿ ಇದು ಸೇಫ್ ಆಪರೇಷನ್ ಆಫ್ ದ ಬಾಯ್ಲರ್ ಪರ್ಪಸ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ಸೇಫ್ಟಿ ಇನ್ ದ ಸೆನ್ಸ್ ಸೇಫ್. ಸೊ ಎಕ್ಸೆಸ್ ಪ್ರೆಷರ್ ಆದ್ರೆ ಇದು ಪಾಪ್ ಅಪ್ ಆಗಿ ನಿಮ್ಮ ಎಕ್ಸೆಸ್ ಪ್ರೆಷರ್ ರಿಲೀಸ್ ಮಾಡ್ತೀವಿ. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ದ ಸೇಫ್ಟಿ ವಾಲ್ ಅಂಡ್ ಬಾಯ್ಲರ್ ಮೌಂಟಿಂಗ್ಸ್. ಸೊ ಕನ್ಸ್ಟ್ರಕ್ಷನ್ ನೋಡೋದಾದ್ರೆ ಲಿವರ್ ಸೇಫ್ಟಿ ವಾಲ್ ಹೆಂಗಿದೆ ಇದು ನೋಡಿ. ಒಂದು ಲಿವರ್ ಇದೆ, as the name indicating ಒಂದು ಲಿವರ್ ಇದೆ. ಲಿವರ್ ಎಂಡ್ ಅಲ್ಲಿ ಎಕ್ಸ್ಟರ್ನಲ್ ವೇಟ್. ದಿಸ್ ಇಸ್ ದ ಎಕ್ಸ್ಟರ್ನಲ್ ವೇಟ್. ದಿಸ್ ಇಸ್ ದ ಹಿಂಜ್ ಸ್ಟಡ್. ಇದು ಹಿಂಜ್. ದಿಸ್ ಇಸ್ ದ ಪಲ್ಕ್ರಮ್. ಪಲ್ಕ್ರಮ್ ಆಪರೇಟ್ ಆಗುತ್ತಲ್ಲ ನಿಮ್ ಪಲ್ಕ್ರಮ್. ಸೊ ದಿಸ್ ಇಸ್ ದ ವಾಲ್. ದಿಸ್ ಇಸ್ ದ ವಾಲ್. ವಾಲ್ ಆಫ್ ದ ವಾಲ್ ಅಂಡ್ ದಿಸ್ ಇಸ್ ದ ವಾಲ್ ಬಾಡಿ. ವಾಲ್ ಬಾಡಿ ಇರುತ್ತೆ. So this one is the wall seating. Seating ಇರುತ್ತೆ, ಗನ್ ಮೆಟ್ಲು ಬ್ರಾಂಚ್ ಸೀಟಿಂಗ್ ಇರುತ್ತೆ. ಸೊ ವಾಲ್ ಬಾಡಿ ಏನಿರುತ್ತೆ ಕಾಸ್ಟ್ ಸ್ಟೀಲ್ ಇರುತ್ತೆ. ಡಿಪೆಂಡ್ಸ್, ಕಾಸ್ಟ್ ಐರನ್ ಕಾಸ್ಟ್ ಸ್ಟೀಲ್ ಬರುತ್ತೆ. ಸೊ ಏನಾಗುತ್ತೆ, ದಿಸ್ ಇಸ್ ದ ಗೈಡ್. ಸೊ ದಿಸ್ ಇಸ್ ಒನ್ ಅರೇಂಜ್ಮೆಂಟ್ ಆಫ್ ದ ಲಿವರ್ ಸೇಫ್ಟಿ ವಾಲ್. ದ ಸ್ಟೀಮ್ ಏನಂತೆ, ಸ್ಟೀಮ್ ಎಂಟರ್ ಆಗುತ್ತೆ. ಸ್ಟೀಮ್ ಎಂಟರ್ ಇಲ್ಲಿ ಹಿಟ್ ಆಗುತ್ತೆ ಈ ವಾಲ್ ನಲ್ಲಿ. ಸೊ ಡ್ಯೂ ಟು ವೇಟ್ ಇದನ್ನ ಪ್ರೆಸ್ ಮಾಡುತ್ತೆ. ಡ್ಯೂ ಟು ದಿಸ್ ಹಿಂಜ್ ಸ್ಟಡ್ ಇದು ಸೀಟ್ ನ ಪ್ರೆಸ್ ಮಾಡುತ್ತೆ. ಇದು ವೇಟ್ ಅಂಡ್ ದಿಸ್ ಸ್ಟೀಮ್ ಪ್ರೆಷರ್ ಈಕ್ವಲ್ ಟು ವೇಟ್ ಆಫ್ ದಿಸ್ ಎಕ್ಸ್ಟರ್ನಲ್ ವೇಟ್ ಆದಾಗ ಇದು ಲಿಫ್ಟ್ ಆಗುತ್ತೆ. ಮೋರ್ ಸ್ಟೀಮ್ ಪ್ರೆಷರ್ ಮೋರ್ ದೆನ್ ದಿಸ್ ವೇಟ್, ಗ್ರಾವಿಟೇಷನಲ್ ವೇಟ್ ಏನಿದೆ ಅದ್ರದ್ದು ಎಕ್ಸೆಸ್ ಆದಾಗ ನಿಮ್ದು ವಾಲ್ ಲಿಫ್ಟ್ ಆಗುತ್ತೆ. ಆ ಟೈಮ್ ನಲ್ಲಿ ಸ್ಟೀಮ್ ಎಂಟರ್ ಆಗುತ್ತೆ. ಸೊ ಅದು ಅವ್ರು ರಿಲೀಸ್ ಆಗುತ್ತೆ. ಈ ಟೈಪ್ ಪ್ಲಾಂಜ್ ಇರುತ್ತೆ, ಈಗ ರಿಲೀಸ್ ಆಗುತ್ತೆ ಸ್ಟೀಮ್. ಇದೊಂದು ಪ್ಲಾಂಜ್. ಇದು ಬಾಡಿ ಫಿಟ್ ಆಗುತ್ತೆ, ಬಾಯ್ಲರ್ ಬಾಡಿಗೆ ಫಿಟ್ ಆಗುತ್ತೆ. ದಿಸ್ ಇಸ್ ದ ಪ್ಲಾಂಜ್. ಇದು ಫಿಟ್ ಆಗುತ್ತೆ, ಡ್ರಮ್ಗೆ ಸ್ಟೀಮ್ ಎಂಟರ್ ಆಗುತ್ತೆ. ದೆನ್ ಸ್ಟೀಮ್ ಪ್ರೆಷರ್ ಮೋರ್ ದೆನ್ ದ ಎಕ್ಸ್ಟರ್ನಲ್ ಫೋರ್ಸ್, ಎಕ್ಸ್ಟರ್ನಲ್ ವೇಟ್ ಇದು ಲಿಫ್ಟ್ ಆಗುತ್ತೆ ಅಂಡ್ ರಿಲೀಸ್ ಆಗುತ್ತೆ. ದಟ್ ಎಕ್ಸೆಸ್ ಪ್ರೆಷರ್ ರಿಲೀಸ್ ಆಗುತ್ತೆ. ದೆನ್ ದ ಪ್ರೆಷರ್ ಇಸ್ ಈಕ್ವಲ್ ಟು ದಿಸ್ ವೇಟ್ ಆದಾಗ ಇದು ಮತ್ತೆ ಕೂತ್ಕೊಳ್ತೆ, ವಾಲ್ ಕ್ಲೋಸ್ ಆಗುತ್ತೆ. ಆ ಟೈಮ್ ನಲ್ಲಿ ನಿಮ್ದು ಇದು ಸ್ಟಾಪ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಪರೇಷನ್. ಯಾವುದು, ಲಿವರ್ ಸೇಫ್ಟಿ ವಾಲ್. ಗೊತ್ತಾಯ್ತಲ್ಲ, ಪ್ರೆಷರ್ ಆದ ಎಕ್ಸ್ಟ್ರಾ ಎಕ್ಸೆಸ್ ಆಫ್ ದಿಸ್ ವೇಟ್ ಆದಾಗ ಲಿಫ್ಟ್ ಆಗುತ್ತೆ. ಈಕ್ವಲ್ ಆಫ್ ದ ವೇಟ್ ಆದಾಗ ಇದು ವಾಲ್ ಕ್ಲೋಸ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಪರೇಷನ್. ಸೊ ಅಡ್ವಾಂಟೇಜ್ ನೋಡೋದಾದ್ರೆ ಇಟ್ ಈಸ್ ವೆರಿ ಸೂಟೇಬಲ್ ವಾಲ್ ಫಾರ್ ಸ್ಟೇಷನರಿ ಬಾಯ್ಲರ್ಸ್. Stationary boiler. Boiler only at time but the locomotive boiler, stationary boiler. This one is very suitable for stationary type of boiler. And disadvantage nododadre, the effect of small addition of the weight is magnifying considerable in its action on the wall. So small amount of weight variation adaga the magnifying amount of the operation daga changes agutte. Other statement helutte. So construction, this is the construction of the wall nodadre. It consists of a wall body with a flange to the steam boiler. This is the flange with the steam boiler with the bolting. Then second point, the bronze wall seat is screwed to the body and the wall is also made up of bronze. Seat enide idu, seat and wall are made up of the bronze or the gunmetal. So ಅದನ್ನ ಸೀಟಿಂಗ್ ತಗೋಬೇಕು. ಅಟ್ ದ ಟೈಮ್ ಆಫ್ ಹೈಡ್ರಾಲಿಕ್ ನಾವು ಸೀಟಿಂಗ್ ತಗೊಂಡು ಫಿಕ್ಸ್ ಮಾಡಿರ್ತೀವಿ. ಸೊ ಇಟ್ ಮೇಡ್ ಅಪ್ ಆಫ್ ದ ಬ್ರಾಂಜ್ ಆರ್ ಗನ್ ಮೆಟಲ್. ಸೊ ದಿಸ್ ಈಸ್ ಒನ್ ಸಿಂಪಲ್ ಸ್ಕೆಚ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಸ್ಕೆಚ್ ಫಾರ್ ದ ಎಕ್ಸಾಮ್ ಪರ್ಪಸ್ ರಿಪೀಟೆಡ್ಲಿ. ನೇಮ್ ದ ಪಾರ್ಟ್ಸ್ ಆಲ್ಸೋ ಯು ಹ್ಯಾವ್ ಟು ನೇಮ್ ಪರ್ಫೆಕ್ಟ್ಲಿ and remember this all parts. And this is the 10 marks question nearly coming in the boiler exam. So this is the liver safety wall construction operation and the sketch and all parts name of the wall and operation. So ಇದಾಗಿತ್ತು ಗೆಳೆಯರೇ ಒಂದು ಸ್ಕೆಚ್. ವಿಡಿಯೋ ಲೈಕ್ ಆದರೆ ಶೇರ್ ಮತ್ತು ಕಮೆಂಟ್ ಮಾಡಿ.
ಹಾಗೆ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಹಾಗೂ ಪರಿಸರ ಉಳಿಸಿ. ಥ್ಯಾಂಕ್ ಯು.